ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನಿಜವಾಗ್ಲೂ ಸಾಂಗ್ ಇಷ್ಟ ಆದರೆ ಒಂದು ಸಣ್ಣ ಚಪ್ಪಾಳೆಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಇಟ್ ಮೀನ್ಸ್ ಎ ಲಾಟ್. ಯಾಕಂದರೆ ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳು ಈ ಒಂದು ಸಾಂಗ್ಗೆ ತುಂಬ ಮುಖ್ಯ ಆಗುತ್ತೆ. ಅದು ಜನರಿಗೆ ತಲುಪಿಸೋ ಮಾಧ್ಯಮ ಕೂಡ ನೀವೇ ಆದ್ದರಿಂದ ನಿಮ್ಮ ಫೀಲಿಂಗ್ಸ್ ನಮಗೆ ತುಂಬ ಮುಖ್ಯ. ಈಗ ಸಾಂಗ್ ಅಂತ ಬಂದಾಗ ನಾನು ವೃತ್ತಿಪರ ಒಬ್ಬ ಬಿಸ್ನೆಸ್ ಮ್ಯಾನ್. ಆದರೆ ಪ್ರವೃತ್ತಿಯಲ್ಲಿ ನಾನು ನನ್ನ ವೈಫ್ ಮತ್ತು ಮಗಳು ಇಬ್ಬರೂ ಮ್ಯೂಸಿಷಿಯನ್ಸ್ ಆದ್ದರಿಂದ ನನಗೂ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ತೊಡಗಿಸ್ಕೊಂಡಿದ್ದೀನಿ. ತುಂಬ ನನಗೆ ಎಲ್ಲಾದರೂ ಇಮೋಷ್ನಲಿ ಕನೆಕ್ಟ್ ಆದಾಗ ಮಾತ್ರನೇ ನಾನು ಬರಿತೀನಿ. ಇಂಗ್ಲೀಷಲ್ಲಿ ಆಗಲಿ ಹಿಂದಿಯಲ್ಲಾಗಲಿ ಬರಿತೀನಿ. ಯಾಕಂದರೆ ಕನ್ನಡದಲ್ಲಿ ಬರೆಯುವಷ್ಟು ಧೈರ್ಯ ಇಲ್ಲ. ಯಾಕಂದರೆ ತುಂಬ ಜನ ಪ್ರಬುದ್ಧರಿದ್ದಾರೆ ಕನ್ನಡದಲ್ಲಿ ಬರೆಯೋದಕ್ಕೆ. ಹಾಗಾಗಿ ಧೈರ್ಯ ಮಾಡಲ್ಲ ನಾನು. ಆದರೆ ಬರಿತಾ ಇರ್ತೀನಿ ಆಗಾಗ. ಈ ಸಾಂಗ್ ಬಂದಾಗ ನಾವು ಆ್ಯಕ್ಚುಲಿ ಒಂದು ದೊಡ್ಡ ವ್ಯಕ್ತಿಯ ಕವಿತೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು ಈ ಒಂದು ಯೋಚನೆನ. ಆದರೆ ಅದು ಆ ಕವಿತೆ ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿ ತುಂಬ ಒಂದು ಇಮೋಷ್ನಲ್ ಆಗಿ ಕೂತ್ಕೊಂಡು ಇದನ್ನು ನಾನೇ ಬರೆದು ಬಿಡ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆದರೆ ವಿತಿನ್ 2 hours ನನಗೆ ಬರೆಯೋಕ್ಕಾಯಿತು. ಈವೆಂದು ನಾನೊಬ್ಬ ಪ್ರೊಫೆಷ್ನಲ್ ಲಿರಿಸಿಸ್ಟ್ ಅಲ್ಲದೆ ಹೋದರೂ ಕೂಡ ಬರೆಯೋಕ್ಕೆ ಸಾಧ್ಯ ಆಯಿತು. ಅದು ಕೇವಲ ರಾಮನ ಕೃಪೆ ಅಂತ ಹೇಳಬೇಕು. ಇದನ್ನು ಯಾರೋ ಒಬ್ಬರು ಸ್ವರ ಸಂಯೋಜನೆ ಮಾಡೋ ಬದಲು ಶಿ ಈಸ್ ಎ ಪ್ರೊಫೆಷ್ನಲ್ ಸಿಂಗರ್ ಆಲ್ರೆಡಿ. ಸರಿಗಮಪ ಸೆಮಿಫೈನಲಿಸ್ಟ್ ತನುಶ್ರೀ. ಹಾಗೆಯೇ ಸಾಕಷ್ಟು ಈಗಾಗಲೇ ಮೂವೀಸ್ಗೆ ಟ್ರ್ಯಾಕ್ ಹಾಡಿದ್ದಾಳೆ. ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಈ ಒಂದು ಎಕ್ಸ್ಪ್ಲೋರ್ ಅನ್ನೋದನ್ನು ತುಂಬ ಮಾಡ್ತಾ ಇರ್ತಾಳೆ ಮ್ಯೂಸಿಕಲ್ಲಿ. ಹಾಗಾಗಿ ಅವಳಿಗೆ ನಾನು ಹೇಳಿದೆ, ಇದು ರಾಮಂದು ನಾವೇ ಮಾಡೋಣ, ನೀನೇ ಸಂಯೋಜನೆ ಮಾಡು ಅಂತ ಕೊಟ್ಟಾಗ ಆ ಚಾಲೆಂಜನ್ನು ಸ್ವೀಕರಿಸಿ ಅವಳು ತನ್ನ ಮೊದಲನೇ ಅಫಿಷಿಯಲ್ ಕಂಪೋಸಿಷನ್ ಇದು ಹಿಂದಿಯಲ್ಲಿ. ಸೊ ಅದನ್ನು ಮಾಡಿದ್ದಾಳೆ. ಅದ ನಂತರ ನಾವು ಅದನ್ನು ಯಾವಾಗ ಈ ಒಂದು ವಿಡಿಯೋನ ರೆಡಿ ಮಾಡಿ ಶೂಟ್ ಮಾಡಿ ಎಲ್ಲ ಮಾಡಿದ ಮೇಲೆ ನಾವು ಹೇಗೆ ಇದನ್ನು ಜನರಿಗೆ ನಮ್ಗೆ ಗೊತ್ತಾಯಿತು ಇದು ವಿ ಹ್ಯಾವ್ ಡನ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಟು ದ ಪಬ್ಲಿಕ್ ಅಂತ. ಮಾಧ್ಯಮ ಹುಡುಕ್ತಾ ಇದ್ವಿ ನಾವು ದೊಡ್ಡ ಮಟ್ಟದಲ್ಲಿ ಇದನ್ನು ಜನರಿಗೆ ತಲುಪಿಸ್ಬೇಕು ಅಂತ. ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ ಮನಿ ಆರ್ ಇಟ್ ಈಸ್ ನಾಟ್ ಅಬೌಟ್ ಫೇಮ್. ಇದು ಒಂದು ಇಮೋಷನ್ನ ನಾವು ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದನ್ನು. ಹಾಗಾಗಿ ಹುಡುಕ್ತಾ ಇರುವಾಗ ನನಗೆ ನನ್ನ ಗೆಳತಿ ಮತ್ತು ಗೆಳೆಯ ಏಸೆನ್ ಡಿಜಿಟಲ್ ಮೀಡಿಯಾ ಅವರ CEO ಮನೋಜ್ ಮತ್ತು ಪೂಜಾ ಇಬ್ಬರೂ ನಾವು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವರು ತನುಶ್ರೀ ಮತ್ತು ಶುಭಾ ಅವ್ರನ್ನ ಒಂದು ರೀತಿ ಕೆರಿಯರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಗಲೇ ಅವ್ರಿಗೆ ಗೊತ್ತಾದ ತಕ್ಷಣ ಈ ಪ್ರಾಡಕ್ಟ್ ನೋಡಿದ ತಕ್ಷಣವೇ ಇಲ್ಲ ನಾವೇ ಇದನ್ನು ಮಾರ್ಕೆಟ್ ಮಾಡ್ತೀವಿ, ನಾವೇ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ತಗೊಂಡು ತಕ್ಷಣ ವೇಲು ಸರ್ನ ಮೀಟ್ ಮಾಡಿದ್ರು ಅವರು. ಆ್ಯಂಡ್ ವೇಲು ಸರ್ ಅವರು ಅದನ್ನು ಬಹುಶಃ ಒಂದು ನೆಲದ ಮೇಲೆ ಇರ್ತಕ್ಕಂಥ ಒಂದು ಹಕ್ಕಿನ ರೆಕ್ಕೆ ಪುಕ್ಕ ಕೊಟ್ಬಿಟ್ಟು ಒಂದೇ ಸಲಿಗೆ ಆಕಾಶದಲ್ಲಿ ಎಗರೋ ಹಾಗೆ ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ಯಾಕಂದರೆ ಒಬ್ಬ ಜೆನ್ಯೂನ್ ಮನುಷ್ಯ ಅಂದರೆ ನಾನು ಲಾಸ್ಟ್ 2 days-ಇಂದ 3 days-ಇಂದ ತುಂಬ ಇಂಟೆನ್ಸ್ ಆಗಿ ಅವ್ರ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅವರ ಇಮೋಷನ್ಸ್ನ ನೋಡಿದಾಗ ಎಲ್ಲೂ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ. ಒಬ್ಬ ತೀರಾ ಒಳ್ಳೆ ಹೃದಯ ಇರುವಂತಹ ಮತ್ತು ತನ್ನ ಧರ್ಮದ ಬಗ್ಗೆ, ತನ್ನ ಅಸ್ತಿತ್ವದ ಬಗ್ಗೆ, ತನ್ನ ರೂಟ್ಸ್ ಬಗ್ಗೆ ಅತ್ಯಂತ ಕಳಕಳಿ, ಹೆಮ್ಮೆ ಮತ್ತು ಪೊಸೆಸಿವ್ ಆಗಿರುವಂತಹ ಒಬ್ಬ ವ್ಯಕ್ತಿನ ನೋಡಿದ್ದೀನಿ. ಅಂತಹ ಒಂದು ವ್ಯಕ್ತಿಯಿಂದ ನಮ್ಮ ಹಾಡು ಇವತ್ತು ನಿಮ್ಮವರೆಗೂ ತಲುಪ್ತಾ ಇದೆ ಅಂದರೆ ಅದು ನಾವು ಬಹುಶಃ ರಾಮನ ಕೃಪೆ ನಮ್ಮ ಮೇಲೆ ಖಂಡಿತ ಇದೆ ಅಂತ ಅನಿಸ್ತಾ ಇದೆ. ಈ ಹಾಡು ಅಫ್ಕೋರ್ಸ್ ತನುಶ್ರೀ ಈಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾವು ಅವಳು 2nd year CS ಮಾಡ್ತಿದ್ದಾಳೆ. ಆದರೆ ಅವಳ ಕಂಠ ಬಂದು ನನ್ನ ವೈಫ್ ಶುಭಾ ರಾಘವೇಂದ್ರ, ನೀವೆಲ್ಲರೂ ಕೇಳಿರ್ತೀರ, ಜನಪದ ದನಿ, ಕರ್ನಾಟಕದ ಅತ್ಯಂತ ಶ್ರೇಷ್ಠ ಹೆಣ್ಣು ದನಿಯಲ್ಲಿ ಒಂದು ಅಂತ ಹೇಳ್ಬೋದು ಜನಪದಕ್ಕೆ. ಹಾಗಾಗಿ ಅವಳಿಂದನೇ ತಾಯಿಯಿಂದ ಬಂದಿದೆ ಅಂತ ಅಂದ್ಕೊಳ್ತೀನಿ ಬಳುವಳಿ. ಅದು ಈ ಒಂದು ಹಾಡನ್ನು ತಾವೆಲ್ಲರೂ ದಯವಿಟ್ಟು ಇದು ತುಂಬ ಈ ಹಾಡಿನ ಬಗ್ಗೆ ಒಂದು ಮಾತು ಹೇಳಬೇಕು. ಯಾವುದೇ ಜಾತಿ ಮತ ಧರ್ಮಗಳನ್ನ ನಾವು ಟಚ್ ಮಾಡದೆ ನೀವು ಗಮನಿಸಿದ್ರೆ ಲಿರಿಕ್ಸ್ನ ಕೇವಲ ನಮ್ಮ ಸನಾತನ, ನಮ್ಮ ಹಿಂದುತ್ವ ಮತ್ತು ನಮ್ಮ ರಾಮನ ಮೇಲೆ ಮಾತ್ರ ಬರೆದಿರೋದು. ದ ಹೋಲ್ ಫಿಲಾಸಫಿ ಆಫ್ ರಾಮ ಏನು, ದ ಹೋಲ್ ಫಿಲಾಸಫಿ ಆಫ್ ಸನಾತನ ಧರ್ಮ ಅಂದರೆ ಏನು, ಹಿಂದುತ್ವ ಅಂದರೆ ಏನು ಅಂದರೆ ಇಟ್ಸ್ ಆಲ್ ಅಬೌಟ್ ಪಾಸಿಟಿವಿಟಿ. ಕೇವಲ ಪಾಸಿಟಿವಿಟಿ 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 ಅಷ್ಟೇ ಅದರಲ್ಲಿರೋದು. ಹಾಗಾಗಿ ಆ ಒಂದು ಗುಣಗಳನ್ನು ನಾವು ಅಲ್ಲಿ ತೋರಿಸಿದ್ವಿ.
ಎಷ್ಟು ಜನ ನಂಗೊಂದು ಮಾತು ಕೇಳಿದ್ರು, ಇಲ್ಲಿ ಕಲ್ಕತ್ತಾಕ ಕಾಳಿ ಅಂತೀರಾ, ಕೇದಾರ್ನಾಥ್ಕ ಡಮರು, ಬದ್ರಿನಾಥ್ಕ ಸುದರ್ಶನ್, ಯಾಕೆ ಇವೆಲ್ಲ ಬಂತು ರಾಮನ್ ಬಗ್ಗೆ ಹಾಡಲ್ಲಿ ಅಂತ ಕೇಳಿದ್ರು. ಆದರೆ ಅದು ಸನಾತನಿಯಾಗಿ ಹಿಂದೂ ಅಂದರೆ ಬರೀ ರಾಮ ಬರೀ ಕೃಷ್ಣ ಅಲ್ಲ. ನಾವು ಮೇಲೆ ಟಾಪಿಂದ ಭಾರತ ದೇಶದ ಟಾಪ್ ಬದ್ರಿನಾಥ್ ಕೇದಾರ್ನಾಥಿಂದ ಹಿಡಿದು ಬಂದಾಗ ಪ್ರತಿಯೊಂದು ಸ್ಟೇಟಲ್ಲಿ ಕೂಡ ನಾವು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹಿಂದುತ್ವನ ಕಂಡುಕೊಳ್ತಾ ಇದ್ದೀವಿ, ನಾವು ಸನಾತನ ಕಂಡುಕೊಳ್ತಾ ಇದ್ದೀವಿ. ಇವತ್ತು ರಾಮ ನಮ್ಮನ್ನೆಲ್ಲರನ್ನು ಯುನೈಟ್ ಮಾಡಿದ್ದಾನೆ. ಎಲ್ಲ ಒಂದೇ ಕಡೆ ಕೇಂದ್ರ ಬಿಂದುವಾಗಿ ನಾವು ಅಯೋಧ್ಯೆಗೆ ಸೇರಬೇಕು, ಅಯೋಧ್ಯೆ ಕಡೆ ನೋಡಬೇಕು ಅಂತ ಅನ್ಕೊಳ್ತಾ ಅನ್ನೋ ತರಹ ಆಗಿದೆ. ಹಾಗಾಗಿ ಎಲ್ಲರಿಗೂ ಶ್ರೀರಾಮನ ಕೃಪೆ ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.